ಎನ್ಡಿಎ ಮೈತ್ರಿಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ. ಯಾವ ಕ್ಷೇತ್ರ ಯಾವ ಪಕ್ಷಕ್ಕೆ ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಹಾಸನ ಮತ್ತು ಮಂಡ್ಯ ಎರಡೂ ಕ್ಷೇತ್ರಗಳು ಬಿಜೆಪಿಗೆ ಸಿಗುತ್ತೆ. ಪಾಂಡವಪುರದಲ್ಲಿ ಪ್ರೀತಮ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ಗೆ ಯಾವ ಕ್ಷೇತ್ರ ಬಿಟ್ಟುಕೊಟ್ಟಿಲ್ಲ, ಒಪ್ಪಿಗೆ ಬೇಕು, ಮಾತುಕತೆ ಆಗಬೇಕು. ಅಭ್ಯರ್ಥಿ ಆಯ್ಕೆಯಲ್ಲಿ ಕಾರ್ಯಕರ್ತರ ಒಪ್ಪಿಗೆ ಬಹಳ ಮುಖ್ಯ ಆಗುತ್ತೆ. ಮೈತ್ರಿ ಆಗಿದೆ ಅಂತ ಕಾರ್ಯಕರ್ತರೇನು ಕುಂದಬೇಕಾಗಿಲ್ಲ. ಹೀಗಂತ ಮಂಡ್ಯದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ಷಣದವರೆಗೂ ಭಾರತೀಯ ಜನತಾ ಪಾರ್ಟಿಯ ಎನ್ಡಿಎ ಕೂಟಕ್ಕೆ ಜನತಾದಳ ಸೇರಿದೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ನೀವು ಹಾಸನದ ಕಾರ್ಯಕರ್ತರಾಗ್ಬೋದು, ಇಲ್ಲಿ ನಡೆದಿರುವಂತ ನಮ್ಮೆಲ್ಲ ಮಂಡ್ಯ ಭಾಗದ ನಾಯಕರುಗಳು ಕಾರ್ಯಕರ್ತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ಷಣದವರೆಗೂ ಈ ಕ್ಷೇತ್ರ ಇಂಥವ್ರಿಗೆ, ಈ ಕ್ಷೇತ್ರ ಅಂತವ್ರಿಗೆ ಅಂತ ಹೇಳಿ ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಹಾಸನ ಮಂಡ್ಯ ಎರಡೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಒದಗಿ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಸನ್ನಿಧರಾಗಿ ಪ್ರತಿ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸಂಘಟನೆಯನ್ನ ಮಾಡೋಣ. ಒಂದು ಪಕ್ಷ ನಮ್ಮ ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾ ದಳಕ್ಕೆ ಮಂಡ್ಯ ಅನ್ನೋದು, ಹಾಸನ ಅನ್ನೋದು ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯನ್ನ ವೇದಿಕೆಯಲ್ಲಿ ಕೂತಿರುವಂತ ನಾಯಕರುಗಳು ರಾಜ್ಯದಕ್ಕೆ ಗಮನಕ್ಕೆ ತಂದು ನಮ್ಮ ಅಭ್ಯರ್ಥಿಗಳ ತೀರ್ಮಾನ ಆಗುತ್ತೋ ಹೊರತು ಯಾರೋ ತೀರ್ಮಾನ ಮಾಡಿ ಯಾರೋ ಅಭ್ಯರ್ಥಿ ಮಾಡುವಂತ ಕಾಲವಂತೂ ಇಲ್ಲ ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.